ನಮಸ್ಕಾರ ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಗಜಲ್ಗಳ ಗುಚ್ಛ ಕಾರ್ಯಕ್ರಮದ 20ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ನಾನು ಬಹದ್ದೂರ್ ಶಾ ಜಫರರ ಆಯ್ದ 10ನೇ ಮತ್ತು ಕೊನೆ ಗಜಲನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಗಜಲ್ ಸರ್ವಕಾಲಿಕ ಗಜಲ್ ಇದೆ, ಬಹಳ ಪ್ರಸಿದ್ಧಿಯನ್ನು ಹೊಂದಿದಂತಹ ಗಜಲ್ ಇದೆ. ಬಹದ್ದೂರ್ ಶಾ ಜಫರರು ಬಂಧನದಲ್ಲಿದ್ದಾಗ ಮತ್ತು ತಮ್ಮ ಜೀವನದ ಕೊನೆ ದಿನಗಳನ್ನು ಎಣಿಸ್ತಾ ಇದ್ದಾಗ ಬರೆದಂತಹ ಮನಮುಟ್ಟುವಂತಹ ಗಜಲ್ ಇದು. ಜೀವನದ ಕಠೋರ ಮತ್ತು ನಗ್ನ ಸತ್ಯವನ್ನು ಮುಕ್ತ ಮನದಿಂದ ಬಿಚ್ಚಿಟ್ಟ ಅನುಭವದ ಧ್ವನಿಯೇ ಈ ಗಜಲದ ಸಂದೇಶ. ಯೌವನ, ಸಂಬಂಧಗಳು, ಸಂಪತ್ತು, ಐಶ್ವರ್ಯ, ಅಂತಸ್ತು, ಅಧಿಕಾರ, ಕಾಲ, ಬಲ ಎಲ್ಲವೂ ಉಳಿಗಿ ಹೋದಾಗ ಮನುಷ್ಯನು ಮೌಲ್ಯಹೀನ ಮತ್ತು ನಿಷ್ಪ್ರಯೋಜಕ ಆಗುವನು. ಅವ್ಯಾವೂ ಶಾಶ್ವತ ಅಲ್ಲ, ಅವೆಲ್ಲವೂ ದೈವದ ಆಟ ಮತ್ತು ದೈವದ ಕರುಣೆ. ನಾವ್ಯಾರನ್ನು ದೂಷಿಸಬಾರದು. न किसी की आंख का नूर हूं, न किसी के दिल का करार हूं, जो किसी के काम न आ सका, मैं वो एक मुस्ते गुबार हूं, न किसी की आंख का ನೂರ್. ಗಜಲದ ಇದು ಮೊದಲೇ ಸೇರ್ತಾ ಇದೆ. ಇದರಲ್ಲಿ ಖರಾರ್ ಮತ್ತು ಗುಬಾರ್ ಏನಿದೆ ಇದು ಕಾಫಿಯಾ ಇದೆ, ಹೂ ಹೂ ಅಂತ ಏನಿದೆ ಇದು ಲದೀಫ್ ಇದೆ. ಅದನ್ನೇ ನಾನು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿರುವೆ. ನಾನ್ಯಾರ ಕಂಗಳ ಬೆಳಕೂ ಅಲ್ಲ, ನಾನ್ಯಾರ ಕಂಗಳ ಬೆಳಕೂ ಅಲ್ಲ, ನಾನ್ಯಾರ ಮನಸ್ಸಿನ ನೆಮ್ಮದಿಯೂ ಅಲ್ಲ, ನಾನ್ಯಾರ ಮನಸ್ಸಿನ ನೆಮ್ಮದಿಯೂ ಅಲ್ಲ, ನಾನೊಬ್ಬ ಆ ಹೂತ ಹೆಣದ ಮಣ್ಣು ರಾಶಿ, ನಾನೊಬ್ಬ ಆ ಹೂತ ಹೆಣದ ಮಣ್ಣು ರಾಶಿ, ಯಾರ ಕೆಲಸಕ್ಕೆ ಬರುವವನು ಅಲ್ಲ, ಯಾರ ಕೆಲಸಕ್ಕೆ ಬರುವವನು ಅಲ್ಲ. ನ ದವಾಯೆ ದರ್ದೆ ಜಿಗರ್ ಹೂಂ ಮೈ, ನ ಕಿಸಿ ಕಿ ಮೀಠಿ ನಜರ್ ಹೂಂ ಮೈ, न इधर हूं मैं न उधर हूं मैं, न शकीबे हूं न करार हूं, न किसी की आंख का नूर. ಗಜಲದ ಎರಡನೇ ಸೇರಿದ್ದು ಅದನ್ನೇ ಕನ್ನಡದಲ್ಲಿ ನಾನು ಹೀಗೆ ರೂಪಾಂತರಿಸಿರುವೆ. ನಾನು ಮನಸ್ಸಿನ ಯಾತನೆಗೆ ಮದ್ದು ಅಲ್ಲ, ನಾನು ಮನಸ್ಸಿನ ಯಾತನೆಗೆ ಮದ್ದು ಅಲ್ಲ, ನಾನು ಯಾರ ಕಂಗಳ ಸಿಹಿ ನೋಟ ಅಲ್ಲ, ನಾನು ಯಾರ ಕಂಗಳ ಸಿಹಿ ನೋಟ ಅಲ್ಲ, ನಾ ಇಲ್ಲಿಯೂ ಇಲ್ಲ ನಾ ಅಲ್ಲಿಯೂ ಇಲ್ಲ, ನಾ ಇಲ್ಲಿಯೂ ಇಲ್ಲ ನಾ ಅಲ್ಲಿಯೂ ಇಲ್ಲ, ನೆಮ್ಮದಿಯೂ ಅಲ್ಲ ತಾಳ್ಮೆಯೂ ಅಲ್ಲ, ನೆಮ್ಮದಿಯೂ ಅಲ್ಲ ತಾಳ್ಮೆಯೂ ಅಲ್ಲ. मेरा वक्त मुझसे बिछड़ गया, मेरा रंग रूप बिगड़ गया, जो खिजा से बाग उजड़ गया, मैं उसी की फसल बहार हूँ, न किसी की आंख का नूर. ಇದು ಮೂರನೇ ಸೇರಿದು. ಅದರ ಕನ್ನಡದ ರೂಪಾಂತರ ಹೀಗೆ ಮಾಡಿರುವೆ. ನನ್ನ ಕಾಲವು ಬೇರ್ಪಟ್ಟಿತ್ತು, ನನ್ನಿಂದ ದೂರ ಆಯಿತು, ನನ್ನ ಕಾಲವು ಬೇರ್ಪಟ್ಟು ನನ್ನಿಂದ ದೂರ ಆಯಿತು, ನನ್ನ ಬಣ್ಣ ರೂಪಗಳು ಕೆಟ್ಟಿವೆ. ಶಶಿರದಿಂದ ದೋಚಿದ ಹೂದೋಟ, ಶಶಿರದಿಂದ ದೋಚಿದ ಹೂದೋಟ, ನಾನು ಆ ನಾಶದ ಸುಗ್ಗಿ, ನಾನು ಆ ನಾಶದ ಸುಗ್ಗಿ, ಮತ್ತೇನೂ ಅಲ್ಲ, ಮತ್ತೇನೂ ಅಲ್ಲ. पे पातिहा कोई आए क्यों, कोई चार फूल चढ़ाए क्यों,
कोई आके शम्म जलाए क्यों, मैं वो बेकसी का मजार हूँ, न किसी की आंख का नूर हूँ. ಗಜಲದ 4ನೇ ಸೇರ್. ಅದನ್ನು ನಾನು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿರುವೆ. ಪ್ರಾರ್ಥನೆ ಅರ್ಪಿಸಲು ಯಾರ್ಯಾಕೆ ಬಂದಾರು, ಪ್ರಾರ್ಥನೆ ಅರ್ಪಿಸಲು ಯಾರ್ಯಾಕೆ ಬಂದಾರು, 4 ಹೂ ಯಾರ್ಯಾಕೆ ಅರ್ಪಿಸಾರು, 4 ಹೂ ಯಾರ್ಯಾಕೆ ಅರ್ಪಿಸಾರು, ಬಂದು ಮೇಣಬತ್ತಿ ಯಾರ್ಯಾಕೆ ಹಚ್ಚಾರು, ಬಂದು ಮೇಣಬತ್ತಿ ಯಾರ್ಯಾಕೆ ಹಚ್ಚಾರು, ನಾನೊಬ್ಬ ಅನಾಥ ಸಮಾಧಿ, ನಾನೊಬ್ಬ ಆ ಅನಾಥ ಸಮಾಧಿ, ಮತ್ತೇನು ಅಲ್ಲ, ಮತ್ತೇನು ಅಲ್ಲ. न मैं लाग हूँ न लगान हूँ, न सुहाग हूँ न सुभाव हूँ, जो बिगड़ गया वो बनाव हूँ, जो नहीं रहा वो सिंगार हूँ, न किसी की आंख का नूर हूँ. ಈ ಸೇರವು ಗಜಲದ 5ನೇದಾಗಿದೆ. ಅದನ್ನ ಕನ್ನಡದಲ್ಲಿ ನಾನು ಹೀಗೆ ರೂಪಾಂತರಿಸಿರುವೆ. ನಾ ವೈರಿ ಅಲ್ಲ, ನಾ ಸಂಬಂಧಿ ಅಲ್ಲ, ನಾ ವೈರಿ ಅಲ್ಲ, ನಾ ಸಂಬಂಧಿ ಅಲ್ಲ, ನಾ ಆನಂದವೂ ಅಲ್ಲ, ನಾ ನಡತೆಯೂ ಅಲ್ಲ, ನಾ ಆನಂದವೂ ಅಲ್ಲ, ನಾ ನಡತೆಯೂ ಅಲ್ಲ, ಕೆಟ್ಟ ಹುಸಿ ಲೇಪನನ, ಕೆಟ್ಟ ಹುಸಿ ಲೇಪನನ, ಉಳಿಯದೇ ಇದ್ದ ಅಲಂಕಾರ ನಾನು, ಉಳಿಯದೇ ಇದ್ದ ಅಲಂಕಾರ ನಾನು, ಮತ್ತೇನೂ ಅಲ್ಲ, मत्तेनु. मैं नहीं हूं नगमे ज़ाफ़ज़ा, मुझे सुन के कोई करेगा क्या, मैं बड़े भी रोग की हूँ सदा, मैं बड़े दुखी का पुकार हूँ, मैं बड़े दुखी की पुकार हूँ, न किसी की आंख का नूर हूँ. ಗಜಲದ ಇದು 6ನೇ ಸೇರ. ಅದನ್ನು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿರುವೆ. ನಾನು ಸ್ವರಾತ್ಮದ ತಾಣ ಅಲ್ಲ, ನಾನು ಸ್ವರ ಆತ್ಮದ ತಾಣ ಅಲ್ಲ, ನನ್ನಿಂದ ಕೇಳಿ ಯಾರೇನು ಮಾಡ್ಯಾರು, ನಾನು ಮಹಾ ವಿರಹ ಪೀಡಿತ, ನಾನು ಮಹಾ ವಿರಹ ಪೀಡಿತ, ಸದಾ ನಾನು ತುಂಬ ದುಃಖದ ಅಂತರನಾದ, ಸದಾ ನಾನು ತುಂಬಾ ದುಃಖದ ಅಂತರನಾದ, ಮತ್ತೇನೂ ಅಲ್ಲ, ಮತ್ತೇನೂ ಅಲ್ಲ. न मैं मुस्तर उनका हबीब हूँ, न मैं मुस्तर उनका रखीब हूँ, जो बिगड़ गया वो नसीब हूँ, जो उजड़ गया वो दयार हूँ, न किसी की आंख का नूर हूँ. ಗಜಲದ ಇದು ಕೊನೆಯ ಸೇರಾಗಿದೆ. ಗಜಲ್ 7 ಸೇರುಗಳನ್ನು ಹೊಂದಿದೆ. ಅದರ ರೂಪಾಂತರ ನಾನು ಹೀಗೆ ಮಾಡಿರುವೆ. ಅಸಂತುಷ್ಟನ ಅವನ ಸ್ನೇಹಿತನೂ ಅಲ್ಲ, ಅಸಂತುಷ್ಟನ ಅವನ ಸ್ನೇಹಿತನೂ ಅಲ್ಲ, ಅಸಂತುಷ್ಟನ ಅವನ ವೈರಿಯೂ ಅಲ್ಲ, ಅಸಂತುಷ್ಟನ ಅವನ ವೈರಿಯೂ ಅಲ್ಲ, ಕೆಟ್ಟ ಹೋದ ಆ ಹಣೆಬರನ, ಕೆಟ್ಟ ಹೋದ ಆ ಹಣೆಬರನ, ಹಾಳಾದ ನಾಡ ತಾನ ನಾನು, ಹಾಳಾದ ನಾಡ ತಾನ ನಾನು, ಮತ್ತೇನೂ ಅಲ್ಲ, ಮತ್ತೇನೂ ಅಲ್ಲ. ಬಹದ್ದೂರ್ ಶಾ ಜಫರರ ಗಜಲದ ಸಂದೇಶದ ಹಿನ್ನೆಲೆಯಲ್ಲಿ ನನ್ನ ಅನುಭವದೊಂದಿಗೆ ನಾನು ರಚಿಸಿದ ನನ್ನ ಕನ್ನಡ ಗಜಲಿದು ತಮ್ಮ ಮುಂದೆ ಇಡ್ಲಿಕ್ಕೆ ಸಂತೋಷ ಅನಿಸ್ತಾ ಇದೆ. ಅದರ ಮೊದಲೇ ದ್ವಿಪದಿ ಅಂದ್ರೆ ಶೇರ್ ಹೀಗಿದೆ. ನಾನ್ಯಾರ ಕಣ್ಣಿನ ಕನಸು ಅಲ್ಲ, ನೋಟ ಅಲ್ಲ, ನಾನ್ಯಾರ ಮನಸ್ಸಿನ ಮಂಡಿಕೆ ಅಲ್ಲ, ಸುಟ್ಟ ಕನಸಿನ ಬೂದಿಯ ರಾಶಿ ನಾನು, ಸುಟ್ಟ ಕನಸಿನ ಬೂದಿಯ ರಾಶಿ ನಾನು, ನಾನ್ಯಾರ ಕನಸಿನ ಅಪೇಕ್ಷೆ ಅಲ್ಲ, ನಾನ್ಯಾರ ಕನಸಿನ ಅಪೇಕ್ಷೆ ಅಲ್ಲ. 2ನೇ ದ್ವಿಪದಿ ಸೇರಿ ಹೇಳ್ತಿದೆ. ನಾನ್ಯಾರ ಮನಸ್ಸಿನ ರೋಗಕ್ಕೆ ಮದ್ದು ಅಲ್ಲ, ನಾನ್ಯಾರ ಮನಸ್ಸಿನ ರೋಗಕ್ಕೆ ಮದ್ದು ಅಲ್ಲ, ನಾನ್ಯಾರ ಮನಸ್ಸಿಗೆ ಆ ಸಾಂತ್ವನನೂ ಅಲ್ಲ, ಆ ಸಾಂತ್ವನನೂ ಅಲ್ಲ. ನಾನು ಅಂದು ಇರಲಿಲ್ಲ, ಇಂದು ಇರಲಿಲ್ಲ,
ನಾನ್ಯಾರ ಪ್ರೇಮದ ನಿರೀಕ್ಷೆ ಅಲ್ಲ. ನಾನ್ಯಾರ ಪ್ರೇಮದ ನಿರೀಕ್ಷೆ ಅಲ್ಲ. ಗಜಲದ ಮೂರನೇ ಸೇರಿ ಹೀಗಿದೆ. ಎನ್ನಿಂದ ದೂರಾಗಿದೆ ಎನ್ನ ಮನಸ್ಸಿನ ಆಸೆ. ಎನ್ನಿಂದ ದೂರಾಗಿದೆ ಎನ್ನ ಮನಸ್ಸಿನ ಆಸೆ. ಕೆಟ್ಟಿತು ನಂಬಿ ನಿನ್ನನ್ನು ಎನ್ನ ಮನ. ಕೆಟ್ಟಿತು ನಂಬಿ ನಿನ್ನನ್ನು ಎನ್ನ ಮನ. ಎಲೆಗಳ ಉದುರಿಸುವ ಹಂಗಾಮ ಆಗಿ, ಎಲೆಗಳ ಉದುರಿಸುವ ಹಂಗಾಮ ಆಗಿ, ನಾನ್ಯಾರ ಬಾಳಿನ ಆ ಬರಡೆ ಅಲ್ಲ. ನಾನ್ಯಾರ ಬಾಳಿನ ಆ ಬರಡೆ ಅಲ್ಲ. ನಾಲ್ಕನೇ ದ್ವಿಪದಿ ಹೇಳ್ತಿದೆ, ಎನ್ನ ಗೋರಿಯನ್ನು ಹುಡುಕುವವರು ಇಲ್ಲ. ಎನ್ನ ಗೋರಿಯನ್ನು ಹುಡುಕುವವರು ಇಲ್ಲ. ಯಾರು ಯಾಕೆ ಅದಕ್ಕೆ ಗೌರವಿಸಬೇಕು? ಯಾರು ಯಾಕೆ ಅದಕ್ಕೆ ಗೌರವಿಸಬೇಕು? ಮೇನ ಬತ್ತಿಯಾಗಿ ಉರಿದು ನಂದಿದ ಪ್ರೇಮ. ಮೇನ ಬತ್ತಿಯಾಗಿ ಉರಿದು ನಂದಿದ ಪ್ರೇಮ. ನಾನ್ಯಾರ ಸಂಘದ ಉಪೇಕ್ಷೆ ಅಲ್ಲ. ನಾನ್ಯಾರ ಸಂಘದ ಉಪೇಕ್ಷೆ ಅಲ್ಲ. ಗಜಲದ 5ನೇ ಸೇರಿ ಹೇಳ್ತಿದೆ, ಕೆಡಿಸು ಮನ ನಾನಲ್ಲ. ಕೆಡಿಸು ಮನ ನಾನಲ್ಲ. ಸಿಡಿಸು ಸಿಟ್ಟು ನಾನಲ್ಲ. ನೋವಿಸುವ ನಡೆ ನಾನಲ್ಲ. ನೋವಿಸುವ ನಡೆ ನಾನಲ್ಲ. ಎಲ್ಲವೂ ಕಳಚಿ ಹೋಗಿ ಬಯಲಾಗಿ ನಿಂತೆ. ಎಲ್ಲವೂ ಕಳಚಿ ಹೋಗಿ ಬಯಲಾಗಿ ನಿಂತೆ. ನಾನ್ಯಾರ ಅಲಂಕಾರದ ಹಂಗೆ ಅಲ್ಲ. ನಾನ್ಯಾರ ಅಲಂಕಾರದ ಹಂಗೆ ಅಲ್ಲ. 6ನೇ ಸೇರಿ ಹೀಗೆ ಹೇಳ್ತಿದೆ, ಯಾರ ಹಾಡಿಗೆ ಸ್ವರ ಅಲ್ಲ. ಯಾವ ಸ್ವರಕ್ಕೂ ಮಾಧುರ್ಯ ಅಲ್ಲ. ಯಾರ ಹಾಡಿಗೆ ಸ್ವರ ಅಲ್ಲ. ಯಾವ ಸ್ವರಕ್ಕೂ ಮಾಧುರ್ಯ ಅಲ್ಲ. ತಂತಿ ಹರಿದ ವೀಣೆ ನಾನು. ತಂತಿ ಹರಿದ ವೀಣೆ ನಾನು. ವಿರಹ ವೇದನೆಯ ಸಂಚಿತ ನಿಧಿ ನಾನು. ವಿರಹ ವೇದನೆಯ ಸಂಚಿತ ನಿಧಿ ನಾನು. ನಾನ್ಯಾರ ಹಾಡಿನ ಧ್ವನಿಯೇ ಅಲ್ಲ. ನಾನ್ಯಾರ ಹಾಡಿನ ಧ್ವನಿಯೇ ಅಲ್ಲ. ಈ ಗಜಲದ ಕೊನೆ ಸೇರಿಗಿದೆ, ನಾನೇ ಒಡೆದ ಹೃದಯ ಆದಾಗ. ನಾನೇ ಒಡೆದ ಹೃದಯ ಆದಾಗ. ನಾನ್ಯಾರ ಕಣ್ಮಣಿಯೂ ಅಲ್ಲ. ಪೀಡಕನೂ ಅಲ್ಲ. ನಾನೇ ಒಡೆದ ಹೃದಯ ಆದಾಗ. ನಾನ್ಯಾರ ಕಣ್ಮಣಿಯೂ ಅಲ್ಲ. ಪೀಡಕನೂ ಅಲ್ಲ. ಅರ್ಜುನ, ಕೆಟ್ಟ ದೈವದ ವ್ಯಕ್ತಿ ನಾನು. ಅರ್ಜುನ, ಕೆಟ್ಟ ದೈವದ ವ್ಯಕ್ತಿ ನಾನು. ನಾನ್ಯಾರ ಮನಸ್ಸಿನ ಕರುಣೆ ಅಲ್ಲ. ನಾನ್ಯಾರ ಮನಸ್ಸಿನ ಕರುಣೆ ಅಲ್ಲ. ಗಜಲ್ ಪ್ರಿಯರೇ, ಬಹದ್ದೂರ್ ಶಾ ಜಫರರ ನಾನು ಆಯ್ದುಕೊಂಡ ಗಜಲ್ಗಳಲ್ಲಿ ಕೊನೆ ಗಜಲನ್ನ, ಪ್ರಸಿದ್ಧ ಗಜಲನ್ನ ತಮ್ಮ ಮುಂದೆ ಇದ್ದೇನೆ. ಸಾಧ್ಯವಾದಷ್ಟು ಅದನ್ನ ಒಂದು ಧ್ವನಿಯಲ್ಲಿನೇ ತಮ್ಮ ಮುಂದೆ ಅದನ್ನ ಪ್ರಸ್ತುತ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದರಂತೆ ಅದರ ಕನ್ನಡ ರೂಪಾಂತರ ಮತ್ತು ನಾನು ಅದೇ ಹಿನ್ನೆಲೆಯಲ್ಲಿ ರಚಿಸಿದಂಥ ನನ್ನ ಅನುಭವದ ಮೇಲೆ ಬರೆದಂತಹ ಕನ್ನಡ ಗಜಲನ್ನ ನಾನು ತಮ್ಮ ಮುಂದೆ ಇಟ್ಟಿದ್ದೇನೆ. ನನಗನಿಸ್ತಿದೆ ತಮ್ಮ ಮನ ಈ ಗಜಲ್ ಮುಟ್ಟಿರಬೇಕು ಮತ್ತು ತಾವು ಅದಕ್ಕೆ ಲೈಕ್ ಮಾಡಬೇಕು, ಶೇರ್ ಮಾಡಿ, ತಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ, ಕಮೆಂಟ್ ಮಾಡಿ. ನಿಮಗೆ ಏನು ತಿಳಿದಿದೆ ಅದನ್ನೇ ನೀವು ಕಮೆಂಟ್ ಮಾಡಿ. ಮುಂದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನ ಇಲ್ಲಿ ತನಕ ನಾನು ಹೇಳಿದೆ ಅಂದ್ರೆ ಇಬ್ಬರದ್ದು ಗಜಲ್ಗಳನ್ನು ಮುಗಿಸಿದೆ ನಾನು. ಈಗ 2ನೇ ಗಜಲ್ ಯಾರ್ದಿತ್ತು ಅಂದ್ರೆ ಬಹದ್ದೂರ್ ಶಾ ಜಫರ್ ಅವ್ರದ್ದಿತ್ತು. ಮೊದಲೇದ್ದು ಸಾಹಿರ್ ಲುಧಿಯಾನಿ ಅವ್ರದ್ದಿತ್ತು. ಇನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಶ್ರೇಷ್ಠ ಉರ್ದು ಗಜಲ್ಕಾರ ಆದಂತಹ ಮಿರ್ಜಾ ಗಾಲಿಬರ ಗಜಲ್ಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ತರ್ತಾ ಇದ್ದೇನೆ. ಅದರ ಕನ್ನಡ ರೂಪಾಂತರ ಅದೇ ಹಿನ್ನೆಲೆ ರಚಿಸಿದ ನನ್ನ ಸ್ವಂತ ಕನ್ನಡಗಳನ್ನು ತಮ್ಮ ಮುಂದಿಡ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೆ